ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನು ನಡೀತಾ ಇದೆ ಚಾಲಕರ ಒಂದು ಚಾಲನವೃತ್ತಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ಕಟ್ ಆಫ್ ಲಿಸ್ಟ್ ಮಾಡಿ ಅಂಥೇಳಿ. ಅಂದರೆ ಕಟ್ ಆಫ್ ಲಿಸ್ಟ್ ಎಷ್ಟಕ್ಕೆ ನಿಲ್ಲಬಹುದು ಅಂತಕ್ಕಂಥದ್ದು ಮಾಡಿ ಅಂಥೇಳಿ. ನನ್ನ ಒಂದು ಅಂದಾಜಿನ ಪ್ರಕಾರ ನಾನು ಒಂದು ಊಹೆ ಮಾಡಿಕೊಂಡು, ಅಂದರೆ ಜಸ್ಟ್ ಈ ಒಂದು ಕ್ಯಾಟಗರಿಗೆ ಇಷ್ಟಿಷ್ಟು ನಿಲ್ಲಬಹುದು ಅಂತಕ್ಕಂಥ ಮಾಹಿತಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಇಷ್ಟಕ್ಕೆ ನಿಲ್ಲುತ್ತೆ ಅಂಥೇಳಿ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ, ನನ್ನ ಒಂದು ಅಂದಾಜು. ಇಷ್ಟಕ್ಕೆ ನಿಲ್ಬಹುದು ಅಂತಕ್ಕಂಥದ್ದು ನಾನು ಗೆಸ್ ಮಾಡಿದ್ದೇನೆ ಹೊರತು ಬೇರೆ ಇಲ್ಲಿ ಯಾವ ಉದ್ದೇಶ ಕೂಡ ಇಲ್ಲ. ಅಷ್ಟಕ್ಕೆ ಹೇಗೆ ನಿಲ್ಬೋದು, ಇಷ್ಟಕ್ಕೆ ಹೇಗೆ ನಿಲ್ಬೋದು, ನಂದಿನ್ನೂ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇದೆ, ನಂದಿನ್ನೂ ಅದಕ್ಕಿನ್ನೂ ಕಡಿಮೆ ಮಾರ್ಕ್ಸ್ ಇದೆ, ಕಡಿಮೆಗೆ ಇಷ್ಟೇ ನಿಲ್ಲುತ್ತೆ ಅಂತೇಳಿ ನೀವೆಲ್ಲ ಬಹಳಷ್ಟು ಜನ ಕೇಳ್ಬೋದು. ಅದರಿಂದ ಇದರಲ್ಲಿ ನನ್ನದು ಯಾವುದೇ ಉದ್ದೇಶ ಇಲ್ಲ. ಈ ಒಂದು ಕಾಂಪಿಟೇಷನ್ ಯಾವ ಥರ ಇದೆಯಲ್ಲ, ಅದು ಒಂದು ತಾಳೆ ನೋಡಿ. ಆಮೇಲೆ ಎಷ್ಟೊಂದು ಅಭ್ಯರ್ಥಿಗಳು 40+ ಅಂಕ ಪಡೆದಿದ್ದಾರೋ, 45+ ಅಂಕ ಪಡೆದಿದ್ದಾರೋ, ಆ ಒಂದು ಮಾಹಿತಿಯ ಆಧಾರದ ಮೇಲೆ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ನಿಲ್ಬಹುದು ಅಂತಕ್ಕಂಥ ಒಂದು ಅಂದಾಜನ್ನು ಕೂಡ ನಾನು ಮಾಡಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ, ನಿಮಗೆಲ್ಲ ಗೊತ್ತಿರುವ ಹಾಗೆ NWKSRTC ಡ್ರೈವರ್ ಎಕ್ಸೆಪ್ಟೆಡ್ ಕಟ್ ಆಫ್ ಅಂದರೆ ಸಂಭವನೀಯ ಇಷ್ಟು ನಿಲ್ಲಬಹುದು ಅಂಥೇಳಿ. ಒಂದು ಅಂದಾಜು ಹೊರತು ಇದೇ ಖಂಡಿತವಾಗ್ಲೂ ಇದೇ ಫೈನಲ್ ಅಲ್ಲ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ. ನೋಡ್ಬೋದು ನೀವಿಲ್ಲಿ ನೋಡಿ ಸ್ನೇಹಿತರೆ, ಕ್ಯಾಟಗಿರಿ ಕೂಡ ನಿಮಗೆ ಇಲ್ಲಿ ಮೇಲೆ ಮೆನ್ಷನ್ ಮಾಡಿದ್ದೀನಿ. SC ST ಕ್ಯಾಟಗಿರಿ 1, ಸೆಕೆಂಡ್ A, ಸೆಕೆಂಡ್ B, ಥರ್ಡ್ B ಜನರಲ್ ಮೆರಿಟ್. GM ಅಂದರೆ ಜನರಲ್ ಮೆರಿಟ್ ಅಂದರೆ ಅವ್ರ ಹತ್ರ ಯಾವುದೇ ರೀತಿಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಅಂಥ ಅಭ್ಯರ್ಥಿಗಳು. ನೋಡ್ಬೋದು ನೀವು ಇಲ್ಲಿ. SCA ಒಂದು ಪ್ರವರ್ಗನ ನಾವು ಈ ರೀತಿ ಲೈನ್ ಈ ರೀತಿ ಲೈನ್ನು ನೋಡ್ಕೋಬೇಕು. ಅಂದರೆ ಇಲ್ಲಿ ನೋಡಿ, ಜನರಲ್ ಅಂದರೆ ಈ ಕಡೆ ಜನರಲ್ ಏನು ಬಂದಿದೆ ಅಂದರೆ ಈ SC ಜನರಲ್ ಅಂದರೆ ಅವ್ರ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಇದ್ದವರಿಗೆ ಇದು. ನೆಕ್ಸ್ಟು ಇಲ್ಲಿ ಅದೇ ಪ್ರವರ್ಗ SCಯಲ್ಲಿ ವುಮೆನ್ಸ್ಗೆ 25 ಮಾರ್ಕ್ಸ್ ಮಾತ್ರ ಕೊಟ್ಟಿನಿ. ಯಾಕಂದರೆ ವುಮೆನ್ಸಿಗೆ ಕೂಡ 34 ಪೋಸ್ಟ್ಗಳಿದ್ದಾವೆ SCಯಲ್ಲಿ. ಅದರಲ್ಲಿ ಎಷ್ಟು ವುಮೆನ್ಸ್ಗಳು ಕಾಂಪಿಟೇಷನ್ ಮಾಡಿದ್ದಾರೆ, ಯಾರು 25 ತೊಗೊಂಡ್ರೆ ಜಸ್ಟ್ ಪಾಸ್ ಅಲ್ವಾ, 25+ ಯಾರು ತೊಗೊಂಡಿರ್ತಾರೋ ಅವರೆಲ್ಲ ಡ್ಯೂಟಿ ಆಗುವ ಚಾನ್ಸ್ ಬಹಳಷ್ಟಿದೆ. ಅಂದರೆ ಅಲ್ಲಿ ಯಾವ ವುಮೆನ್ಸ್ಗಳು ಯಾರೂ ಇಲ್ಲ ಆದರೂ ಕೂಡ ಅವ್ರಿಗೆ ಪೋಸ್ಟ್ ಇದ್ದಾವಲ್ಲ, ಆ ಒಂದು ಪೋಸ್ಟ್ಗಳು ಅದೇ ಕ್ಯಾಟಗಿರಿಯ, ಇದೇ ಪ್ರವರ್ಗ SCA ಕ್ಯಾಟಗಿರಿಯ ಪುರುಷ ಅಭ್ಯರ್ಥಿಗಳಿಂದ ಆಯ್ಕೆ ಮಾಡ್ಕೊಳ್ತಾರೆ. ಯಾವುದು ರಿಸರ್ವೇಷನ್ ಆಲ್ರೆಡಿ 34 ಪೋಸ್ಟ್ ಇದೆ SCಯಲ್ಲಿ, ಆ 34 ಪೋಸ್ಟ್ ಮಾತ್ರ. ಹಾಗೆ ನೆಕ್ಸ್ಟ್ ರೂರಲ್ಲು SC ಪ್ರವರ್ಗದ್ದು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ 25 ಮಾರ್ಕ್ಸ್ ಕೊಟ್ಟಿನಿ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಆಲ್ರೆಡಿ ಮಿಲ್ಟ್ರಿಯಲ್ಲಿ ಏನಾದರೂ ಕೆಲಸ ಮಾಡಿ ಬಂದವರಿದ್ದರೆ, ಅಂಥವ್ರ ಹತ್ರ ಸರ್ಟಿಫಿಕೇಟ್ ಇರಬೇಕು. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅದು ಎಸ್ ಅಂತ ಹೇಳೋಕ್ಕಿರ್ಬೇಕು, ಅಂಥವ್ರಿಗೆ ಮಾತ್ರ ಅದು ಅನ್ವಯ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಮುಂದೆ. ನೀವು ಮುಂದೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕನ್ನಡ ಮಾಧ್ಯಮ ಪ್ರವರ್ಗ SCಯಲ್ಲಿ ಕನ್ನಡ ಮಾಧ್ಯಮ ನೋಡಿ, ಇಲ್ಲಿದೆ. PD ಅಂದರೆ ನಿಮ್ಮದು ಯೋಜನೆ ನಿರಾಶ್ರಿತ, ನಿಮ್ಮದು ಏನಾದರೂ ಜಮೀನು ಆಮೇಲೆ ಆಸ್ತಿಗಳೇನಾದರೂ ಗೌರ್ಮೆಂಟ್ ಒಂದು ಪ್ರಾಜೆಕ್ಟಲ್ಲಿ ಏನಾದರೂ ಹೋಗಿದರೆ ನಿಮಗೆ ಯೋಜನೆ ನಿರಾಶ್ರಿತ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಒಂದು ಸರ್ಟಿಫಿಕೇಟ್ ಯಾರ ಹತ್ರ ಇದೆಯೋ, ನೀವು ಅದು ಇವಾಗ ತೊಗೊಂಡ್ರಾಗಲ್ಲ, ನೀವೇನು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇತ್ತು, ಆ ಟೈಮಲ್ಲಿ ನೀವು ಎಸ್ ಅಂತೇಳಿ ಹಾಕಿದ್ರಿ ಅಂದರೆ ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ. ಇದೇ ರೀತಿ ನೋಡ್ತಾ ಹೋಗ್ಬೋದು. ST ಕೂಡ ಸೇಮು ಕ್ಯಾಟಗಿರಿ 1, ಸೆಕೆಂಡ್ A, ಸೆಕೆಂಡ್ B, ಥರ್ಡ್ B ಇದು, ಆಮೇಲೆ ಜನರಲ್ ಮೆರಿಟ್. ನೋಡ್ತಾ ಹೋಗೋಣ ಸ್ನೇಹಿತರೆ, 1 by 1 ನೋಡ್ಬೋದು ಸ್ನೇಹಿತರೆ. ನೋಡ್ಬೋದು
ಆ್ಯಂಡ್ SCಯಲ್ಲಿ ನೋಡಿ 46 ಮಾರ್ಕ್ಸ್ ತಗೊಂಡ್ರೆ ಜಾಬ್ ಆಗಬಹುದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಇದೆ ಫ್ರೆಂಡ್ಸ್. ಯಾಕಂದರೆ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಸೊ ನೋಡ್ಬೋದು 46 ಮಾರ್ಕ್ಸ್ ಯಾರು ತೊಗೊಂಡಿದ್ರು ಅವ್ರ ಡೇಟ್ ಆಫ್ ಬರ್ತು 91 92 ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಇದೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಸೊ ಈ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ಇಲ್ಲಿ ಮೇನ್ ಅಂದರೆ ಇನ್ನೊಂದು ಇಲ್ಲಿ ಡೇಟು ಆಮೇಲೆ ತಿಂಗಳು ಇದು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಆ ಡೇಟ್ ಒಳಗಡೆ ಇರಬೇಕು, ಆ ತಿಂಗಳು ಕೆಳಗಡೆ ಇರಬೇಕು. ನೀವು ಮೇಲ್ಗಡೆ ಆದರೆ ಏನಾಗುತ್ತೆ ನಿಮ್ಮದೇ ಮುಂದೆ ಜನರಲ್ದಾಗ ಹೋಗುತ್ತೆ. ಜನರಲ್ದಾಗ ಹೋಗಬೇಕಾದ್ರೆ ಇದ್ರಿಗಿಂತಲೂ ನಿಮ್ಮದು ಜಾಸ್ತಿ ಮಾರ್ಕ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು. ನೆಕ್ಸ್ಟ್ ಬಂದು ವುಮೆನ್ಸ್ 25 ಕೊಟ್ಟಿದ್ದೀನಿ ಇಲ್ಲಿ ನಾನು. ಈ 25 ಅಂತಂದರೆ ಯಾರು ವುಮೆನ್ಸ್ಗಳು ಇಲ್ಲ ಅಂಥೇಳಿ ಎಲ್ಲ ಕೆಟಗಿರಿಯು ಕೂಡ 25 ಕೊಟ್ಕೊಂಡು ಬಂದೀನಿ. ಬೈ ಚಾನ್ಸ್ ಯಾವುದೇ ಒಂದು ವುಮೆನ್ಸ್ ಇದ್ರೂ ಯಾವುದೇ ಕೆಟಗಿರಿಲಿ ಅವರು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೋ, ಎಷ್ಟು ಮಾರ್ಕ್ಸ್ ಅಂದರೆ 25 ಪ್ಲಸ್ ಮೇಲ್ಗಡೆನೇ ಇರಬೇಕು. 25 ಕೆಳಗಡೆ ಇದ್ದರೆ ಅವ್ರು ಫೇಲ್ ಆದ ಹಾಗೆಯೇ, 25 ತೊಗೊಂಡ್ರು ಕೂಡ ಪಾಸ್ ಆದ ಹಾಗೆ ಅವ್ರನ್ನ. ಎಕ್ಸಾಂಪಲ್ ಹೇಳೋದಾದರೆ ಯಾರೋ ಒಂದು SC ಪ್ರವರ್ಗಲ್ಲಿ ನೋಡೋಣ. ಈ ಒಂದು ಪ್ರವರ್ಗಲ್ಲಿ ಒಂದು ವುಮೆನ್ಸ್ ಯಾರೋ ಒಬ್ಬರು 30 ಮಾರ್ಕ್ಸ್ ತೊಗೊಂಡಿರೋ ಅಂದ್ಕೊಂಡ್ರೆ ಆ ಕೆಟಗಿರಿಯಲ್ಲಿ ವುಮೆನ್ಸ್ಗೆ 30 ಮಾರ್ಕ್ಸ್ಗೆ ಅವ್ರಿಗೇನಾಗುತ್ತೆ ಕಟ್ ಆಫ್ ನಿಲ್ಲುತ್ತೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ರೂರಲ್ ಬಂದು 45ವರೆ ನಿಲ್ಲಬಹುದು. ಡೇಟ್ ಆಫ್ ಬರ್ತ್ 93 94 ಕೆಳಗಡೆ ಇರಬೇಕಾಗಬಹುದು. ಇದು ಬಹುದು ಅಷ್ಟೇ, ಇದು ಊಹೆ ಮಾಡ್ತಾಯಿದ್ದೀನಿ ಹೊರತು ಇಷ್ಟೇ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇಷ್ಟು ಆಗಬಹುದು ಅಂತಕ್ಕಂಥದ್ದು ಊಹೆ ಮಾತ್ರ. ಸೊ ನೆಕ್ಸ್ಟ್ ನೋಡ್ಬೋದು ಎಕ್ಸ್ ಸರ್ವಿಸ್ಮೆನ್ ಕೂಡ ಹಾಗೆಯೇ ಯಾರಾದರೂ ಮಿಲ್ಟ್ರಿ ಪರ್ಸನ್ಗಳು ಮಾಜಿ ಆಲ್ರೆಡಿ ಅವರು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿ ಬಂದವರಿದ್ದರೆ ಅವ್ರ ಹತ್ರ ಸರ್ಟಿಫಿಕೇಟ್ ಇರುತ್ತಲ್ವ. ಸೊ ಅಂಥವ್ರು ಯಾರನ್ನಿದ್ದರೆ ಅವರು ಕೂಡ 25 ಮಾರ್ಕ್ಸ್ ತೊಗೊಂಡ್ರೆ ಅವರು ಕೂಡ ಎಲಿಜಿಬಲ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಸೊ ಜೊತೆಗೆ ಕನ್ನಡ ಮಾಧ್ಯಮ ನೋಡ್ಬೋದು ನೀವು. ಕನ್ನಡ ಮಾಧ್ಯಮ ನೋಡಿ 45ವರೆ ತೊಗೊಂಡವರು, ಡೇಟ್ ಆಫ್ ಬರ್ತ್ 91 92 ಇದ್ದವರು. ಸೊ ಇಲ್ಲಿ SC ಪ್ರವರ್ಗದ ಸರ್ಟಿಫಿಕೇಟು ಇರಬೇಕು, ಅವ್ರ ಹತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ಇರಬೇಕು. ಅಂಥವ್ರು 45ವರೆ ತೊಗೊಂಡು ಡೇಟ್ ಆಫ್ ಬರ್ತ್ 91 92 ಇದ್ದರೆ ಅವ್ರದ್ದು ಖಂಡಿತ ಆಗಬಹುದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ಬೋದು. ಸೊ SC ಪ್ರವರ್ಗದಾಗ ನೋಡಿ PD ಯೋಜನೆ ನಿರಾಶ್ರಿತ 44 ಮಾರ್ಕ್ಸು 93 94 ಡೇಟ್ ಆಫ್ ಬರ್ತ್ ಒಳಗಡೆ ಇದ್ದರೆ ಆಗಬಹುದು ಅಂತಕ್ಕಂಥದ್ದು ನನ್ನ ಒಂದು ಊಹೆ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿರಿ ST ಕೂಡ 47 92 93 ಡೇಟ್ ಆಫ್ ಬರ್ತು. ಅದರ ವುಮೆನ್ಸ್ ಇದ್ದರೆ 25 ಕೊಟ್ಟಿದ್ದೀನಿ. ರೂರಲ್ ಅಂದರೆ ST ಸರ್ಟಿಫಿಕೇಟ್ ಇರಬೇಕು, ಜೊತೆಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಏನಾರ ಇದ್ದರೆ 46ವರೆ ಆಗಬಹುದು. ಡೇಟ್ ಆಫ್ ಬರ್ತ್ 93 94 ಇಯರ್ ಮಾತ್ರ ಕೊಟ್ಟಿದ್ದೀನಿ. ಇಲ್ಲಿ ತಿಂಗಳು ಮತ್ತು ದಿನಾಂಕ ಕೂಡ ಕೊಡ್ತಾರೆ. ತಿಂಗಳು ದಿನಾಂಕ ಕೊಟ್ಟಾಗ ಅಲ್ಲೇನಾಗುತ್ತೆ, ಅಭ್ಯರ್ಥಿಗಳು ಒಂದೇ ದಿನ ಏನಾದರೂ ಪ್ಲಸ್ ಆರ್ ಮೈನಸ್ ಆದರೆ ಅಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಎಕ್ಸಿಟ್ ಆಗ್ತಾರೆ, ಹೊರಗೆ ಹೋಗ್ತಾರೆ. ಸೊ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಎಕ್ಸ್ ಸರ್ವಿಸ್ಮೆನ್ ಕ್ಯಾಟಗಿರಿ ಇದ್ದರೆ 25 ಕೊಟ್ಟಿದ್ದೀನಿ. ಕನ್ನಡ ಮಾಧ್ಯಮ 46ವರೆ, ಇದು ಕೂಡ 46ವರೆನೇ ನಿಲ್ಲುತ್ತೆ. ಬಟ್ ಡೇಟ್ ಆಫ್ ಬರ್ತ್ ಸ್ವಲ್ಪ ಪ್ಲಸ್ ಆರ್ ಮೈನಸ್ ಆಗುತ್ತೆ ಸ್ನೇಹಿತರೆ. ಸೊ ನೋಡಿ, ಅದೇ ಕ್ಯಾಟಗಿರಿಗೆ PD ಅಂದರೆ 44ವರೆ ನಿಲ್ಬೋದು. ಯೋಜನೆ ನಿರಾಶ್ರಿತ ಇದ್ದರೆ 44ವರೆ ನಿಲ್ಬೋದು. 94 95 ಡೇಟ್ ಆಫ್ ಬರ್ತಿಗೆ. ಸೊ ಮುಂದೆ ನೋಡೋಣ. ನೋಡ್ಬೋದು ಸ್ನೇಹಿತರೆ, ಅವ್ರದ್ದೇನಾದ್ರು PD ಅಭ್ಯರ್ಥಿಗಳಿದ್ದರೆ ಯೋಜನೆ ನಿರಾಶ್ರಿತರೆ 44 ನಿಲ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅಂದಾಜಿದೆ. ಸೆಕೆಂಡ್ ಬಿ ನೋಡಿ 47ಕ್ಕೆ ನಿಲ್ಲಬಹುದು. ಡೇಟ್ ಆಫ್ ಬರ್ತ್ 89 90. ಮಹಿಳಾ ಅಭ್ಯರ್ಥಿ ಇದ್ದರೆ 25. ರೂರಲ್ ಅಭ್ಯರ್ಥಿ ಇದ್ದರೆ 46ವರೆ. ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದೀನಿ. 93 94 ನಿಲ್ಲಬಹುದು ಅಂತೇಳಿ ಒಂದು ಅಂದಾಜು. ಎಕ್ಸ್ ಸರ್ವಿಸ್ಮೆನ್ ಇದು ಕೂಡ 25 ಕೊಟ್ಟಿದ್ದೀನಿ. ಕನ್ನಡ ಮಾಧ್ಯಮ 46 92 93.
ಯೋಜನೆ ನಿರಾಶ್ರಿತ ಇದ್ದರೆ ಒಂದು 42 ನಿಲ್ಲಬಹುದು. 93, 94 ಡೇಟ್ ಆಫ್ ಬರ್ತು. ಸೊ ನೋಡೋಣ ಸ್ನೇಹಿತರೆ, ಕಾದು ನೋಡೋಣ ಎಷ್ಟಕ್ಕೆ ನಿಲ್ಲುತ್ತೆ ಅಂತೇಳಿ. ಇದೆ ಫೈನಲ್ ಅಲ್ಲ, ಸುಮ್ಮನೆ ಒಂದು ಅಂದಾಜು ಮಾತ್ರ. ಸೊ ನೋಡ್ಬೋದು, ಥರ್ಡ್ ಡೇ ನೋಡ್ಬೋದು, ಇದು ಕೂಡ 47 ನಿಲ್ಲುತ್ತೆ. ಸ್ವಲ್ಪ ಥರ್ಡ್ ಡೇಯಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಒಂದು 89, 90 ನಿಲ್ಬೋದು. ಮಹಿಳಾ ಅಭ್ಯರ್ಥಿಗೆ 25, ರೂರಲ್ 47 ನಿಲ್ಬೋದು. ಇದನ್ನು ಕೂಡ 92, 93 ಡೇಟ್ ಆಫ್ ಬರ್ತ್. ಎಕ್ಸ್ ಸರ್ವಿಸ್ ಮ್ಯಾನ್ 25, ಕನ್ನಡ ಮಾಧ್ಯಮ 47ವರೆಗೆ ನಿಲ್ಬೋದು. 94, 95 ಡೇಟ್ ಆಫ್ ಬರ್ತು. ಡೇಟ್ ಆಫ್ ಬರ್ತ್ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗಬಹುದು. ಸುಮ್ಮನೆ ನಾನು ಒಂದು ಅಂದಾಜು ಮಾಡಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯೋಜನೆ ನಿರಾಶ್ರಿತ 45, 92, 93 ಡೇಟ್ ಆಫ್ ಬರ್ತ್. ಮೇಲೆ ಥರ್ಡ್ ಬಿಯಲ್ಲಿ 47ವರೆ ನಿಲ್ಲಬಹುದು. ಯಾಕಂದರೆ ಥರ್ಡ್ ಬಿಯಲ್ಲಿ ಕೂಡ ಭಾಳಷ್ಟು ಕಾಂಪಿಟೇಷನ್ ಇದೆ. 47ವರೆ ನಿಲ್ಬೋದು. 92, 93 ಡೇಟ್ ಆಫ್ ಬರ್ತ್. ಮಹಿಳಾ ಅಭ್ಯರ್ಥಿ ಇದ್ದರೆ 25, ರೂರಲ್ಲು 47, 91, 92. ಎಕ್ಸ್ ಸರ್ವಿಸ್ ಮ್ಯಾನ್ 25, ಕನ್ನಡ ಮಾಧ್ಯಮ 47ವರೆ. 90, 91 ಡೇಟ್ ಆಫ್ ಬರ್ತ್. ಯೋಜನೆ ನಿರಾಶ್ರಿತ ಇದ್ದರೆ 45ವರೆ. 91, 92 ಡೇಟ್ ಆಫ್ ಬರ್ತ್ ನಿಲ್ಲಬಹುದು, ಆಗಬಹುದು ಅಂತಕ್ಕಂಥ ಅಂದಾಜು ಇದೆ ಸ್ನೇಹಿತರೆ. ನೋಡೋಣ, ಕಾದು ನೋಡೋಣ ಎಷ್ಟಕ್ಕೆ ನಿಲ್ಲುತ್ತೆ ಅಂಥೇಳಿ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಆಗ್ಬೋದು. ಕಟ್ ಆಫ್ ಮೇ ಬಿ ಮೇ ಎಂಡು ಇಲ್ಲ ಜೂನಲ್ಲಿ ಮಾಡ್ಬೋದು. ಇವಾಗೇ ಮಾಡ್ತಾರೆ ಅಷ್ಟೇ, ಅವಾಗೇ ಮಾಡ್ತಾರೆ ಅಂತಲೂ ಕೂಡ ಖಂಡಿತವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ, ಕಾದು ನೋಡೋಣ. ಸೊ ನೆಕ್ಸ್ಟ್ ನೋಡೋದಾದರೆ ಜಿ ಎಮ್ ಬಂದು ಇಲ್ಲಿ ನಮಗೆ ಯಾವುದೇ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಸ್ನೇಹಿತರೆ. ನಾವು ಹೆಚ್ಚಿನ ನಂಬರ್ ತೊಗೊಂಡಿದ್ದೀವಿ, ಜಾಸ್ತಿ ನಂಬರ್ ತೊಗೊಂಡಿದ್ದೀವಿ ಅಂದರೆ ನಾವು ಆಟೋಮೆಟಿಕ್ಕಾಗಿ ಜಿ ಎಮ್ಮಲ್ಲಿ ಹೋಗ್ತೀವಿ. ಅಂದರೆ ಮಿನಿಮಮ್ 48ರ ಮೇಲೆ ಯಾರ್ಯಾರು ತೊಗೊಂಡಿರ್ತೀವೋ ಅವರೆಲ್ಲ ಜಿ ಎಮ್ಮಲ್ಲಿ ಹೋಗ್ತೀವಿ. ಸೊ ಅಲ್ಲಿ ಡೇಟ್ ಆಫ್ ಬರ್ತ್ 94, 95 ಕೊಟ್ಟಿದ್ದೀನಿ. ಅದಕ್ಕಿಂತಲೂ ಕಡಿಮೆನೇ ನಿಲ್ಲಬಹುದು ಡೇಟ್ ಆಫ್ ಬರ್ತು. ಯಾಕಂದರೆ 48+ ತೊಗೊಂಡಿದ್ದ ಅಭ್ಯರ್ಥಿಗಳು ಈಗಾಗಲೇ 300+ ಇದ್ದಾರೆ. ಸೊ ಇವೆಲ್ಲ ನೋಡಿದರೆ ಇನ್ನು ಅದು 48ಲಿಂತ 50 ಗಂಟ ಎಷ್ಟು ಅಭ್ಯರ್ಥಿಗಳು ಈಗಾಗಲೇ 700+ ಅಭ್ಯರ್ಥಿಗಳು ಇದ್ದಾರೆ. ಇಲ್ಲಿ ಪೋಸ್ಟ್ ಇರೋದೇ 686. ಇಲ್ಲಿ ಜಿ ಎಮ್ಗೆ 383 ಪೋಸ್ಟ್ ಮಾತ್ರ ಕೊಡಬೇಕಲ್ವ. ಹೀಗಾಗಿ ಡೇಟ್ ಆಫ್ ಬರ್ತ್ ಇನ್ನೂ ಕಡಿಮೆ ನಿಲ್ಲುವ ಚಾನ್ಸಸ್ ಇದೆ ಸ್ನೇಹಿತರೆ, ಕಾದು ನೋಡೋಣ. ಸೊ ನೆಕ್ಸ್ಟು ಜಿ ಎಮ್ಮಲ್ಲಿ ವುಮೆನ್ಸ್ ಏನಾರ ಇದ್ದರೆ 25. ನಿಮ್ಗೆ ಹೇಳಿದ್ನಲ್ಲ, ವುಮೆನ್ಸ್ ಯಾರಾದರೂ 25ರ ಮೇಲೆ ಯಾರಾದರೂ ಹೊಡೆದಿದ್ರೆ ಅವ್ರು ಎಷ್ಟು ಹೊಡೆದಿರ್ತಾರೋ ಅಷ್ಟಕ್ಕೆ ಕಟ್ ಆಫ್ ಫೈನಲ್ ಆಗುತ್ತೆ ಸ್ನೇಹಿತರೆ. ಯಾರು ಇಲ್ಲ ಅಂತಂದರೆ ಅವು ಜೆಂಟ್ಸ್ ಅಭ್ಯರ್ಥಿಗಳಿಗೆ ಸಿಗ್ತವೆ ಸೇಮ್ ಕ್ಯಾಟಗರಿಗೆ. ಈ ಒಂದು ಜಿ ಎಮ್ ಎಲ್ಲರಿಗೆ ಯಾರು ಜಾಸ್ತಿ ನಂಬರ್ ತೊಗೊಂಡಿರ್ತಾರೋ ಅವ್ರಿಗೆ ಸಿಗ್ತವೆ. ಜಿ ಎಮ್ಮಲ್ಲಿ ರೂರಲ್ ಅಂದರೆ ನಿಮ್ಮ ಹತ್ರ ರೂರಲ್ ಕೂಡ ಇದೆ, ಜಾಸ್ತಿ ನಂಬರ್ ತೊಗೊಂಡಿದ್ರಿ, ಕ್ಯಾಟಗರಿ ಸರ್ಟಿಫಿಕೇಟು ಇಲ್ಲ, ರೂರಲ್ ಇತ್ತು ನಿಮ್ಮ ಹತ್ರ ಅಂತಂದರೆ ಸೊ ಅಂಥವ್ರಿಗೆ 47ವರೆ ನಿಂದಿರ್ಬೋದು. ಡೇಟ್ ಆಫ್ ಬರ್ತ್ 93, 94 ಇರ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ 25. ಇದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಸೇಮ್ ಅದನ್ನೇ. ಯಾರಾದರೂ ಇದ್ದರೆ ಅವ್ರು ಎಷ್ಟು ನಂಬರ್ ಹೊಡೆದಿರ್ತಾರೋ 25+, ಎಷ್ಟು ನಂಬರ್ ಅಂದರೆ 25ಕ್ಕಿಂತ ಕಡಿಮೆ ಇದ್ದರೆ ಆಗಲ್ಲ, 25ಕ್ಕಿಂತ ಕಡಿಮೆ ಇದ್ದರೆ ಫೇಲು. 25ರ ಮೇಲೆ ಅವ್ರು ಎಷ್ಟು ನಂಬರ್ ಹೊಡೆದಿರ್ತಾರೋ ಅಷ್ಟಕ್ಕೆ ಫೈನಲ್ ಆಗುತ್ತೆ, ಅಷ್ಟೇ ಕಟ್ ಆಫ್ ನಿಲ್ಲುತ್ತೆ. ಮಹಿಳೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಎರಡು ಸೇಮ್. ನೆಕ್ಸ್ಟ್ ಒಂದು ಕನ್ನಡ ಮಾಧ್ಯಮ. ಜಿ ಎಮ್ಮಲ್ಲಿ ಕನ್ನಡ ಮಾಧ್ಯಮ ಏನಾದರೂ ಇತ್ತು ನಿಮ್ಮ ಹತ್ರ ಅಂದರೆ 48ವರೆ ನಿಲ್ಬೋದು. 94, 95 ಡೇಟ್ ಆಫ್ ಬರ್ತ್ ಇದೂ ಇರುತ್ತೆ. ಪ್ರತಿಯೊಂದು ಕಾಲಮಲ್ಲಿ ಕೂಡ ಡೇಟು, ಮಂತು ಮತ್ತು ಇಯರ್ ಇದು ಕೂಡ ಹಾಕ್ತಾರೆ. ನಾನು ಜಸ್ಟ್ ಇಲ್ಲಿ ಬರೀ ಇಯರ್ ಮಾತ್ರ ಹಾಕಿದ್ದೀನಿ, ಇಷ್ಟು ಅಂತೇಳಿ ಅಂದಾಜು. ಅದಕ್ಕಿಂತಲೂ ಕಡಿಮೆನೇ ನಿಲ್ಲುತ್ತೆ ಡೇಟ್ ಆಫ್ ಬರ್ತ್. ಜಾಸ್ತಿ ಇದಕ್ಕಿಂತಲೂ ಯಾವುದೇ ಕಾರಣಕ್ಕೆ ಜಾಸ್ತಿ ಹೋಗಲ್ಲ, ಕಡಿಮೆನೇ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು, ಯೋಜನೆ ನಿರಾಶ್ರಿತ ಏನಾರ ಇದ್ದರೆ 46ವರೆ ನಿಲ್ಬೋದು. ಜಿ ಎಮ್ಮಲ್ಲಿ 92, 93 ಡೇಟ್ ಆಫ್ ಬರ್ತು. ಸೊ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ದಿನದಲ್ಲಿ ಕಟ್ ಆಫ್ ಹಾಕ್ತಾರೆ. ಹಾಕಿದ ಮೇಲೆ ಮುಂದೆ ಏನೇನು ಪ್ರೊಸೆಸ್ ಇರುತ್ತೆ, ಮೆಡಿಕಲ್ ಸರ್ಟಿಫಿಕೇಟಲ್ಲಿ ಕಣ್ಣು, ಕಿವಿ, ಆಮೇಲೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಇವೆಲ್ಲ ಕಡ್ಡಾಯವಾಗಿ ಬೇಕಾಗ್ತವೆ. ಸೊ ಕೆಲವೊಂದು ಅಭ್ಯರ್ಥಿಗಳು ಕಣ್ಣು ಚೆಕ್ಕಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ, ದೂರದೃಷ್ಟಿ, ಹತ್ತಿರ ದೃಷ್ಟಿ ಹೆಚ್ಚು ಕಡಿಮೆ ಆಗಿದ್ದಾಗೆ. ಸೊ ಅಂಥ ಒಂದು ಸಂದರ್ಭಗಳು ಬರ್ತವೆ, ಭಾಳಷ್ಟು ಆಗಿದ್ದಾವೆ. ಸೊ ನೋಡೋಣ, ಕಾದು ನೋಡೋಣ. ಸೊ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ನಿಮಗೆ ನಾನು
ನಂತರ ಖಂಡಿತವಾಗ್ಲೂ ತಿಳಿಸ್ತೀನಿ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಮಾಹಿತಿ ಕೇವಲ ಒಂದು ಅಂದಾಜಿನ ಕಟ್ ಆಫ್ ಆಗಿದೆ ಹೊರತು ಇದೇ ಫೈನಲ್ಲು, ಇಷ್ಟೇ ನಿಲ್ಲುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಸ್ನೇಹಿತರೆ. ಸೊ ಅದರಿಂದ ಯಾರು ಅನ್ಯಥಾ ಭಾವಿಸಬಾರದು. ದಯವಿಟ್ಟು ಇದರಿಂದ ನಿಮಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.